ಹಾಯ್ ಹಲೋ ಫ್ರೆಂಡ್ಸ್, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೆ ಹೊಸ್ತಡ್ಕು ಮಾಡೋರಿಗೂ ಶುಭಾಶಯಗಳು. ನಾನು ಯಾಕೆ ಆಲ್ಮೋಸ್ಟ್ ಡಿಲೇ ಆಗ್ತಾಯಿದ್ದೆ ವಿಡಿಯೋ ಮಾಡೋದು ಅಂದರೆ ನನ್ನ ಮಗನ ಕಾರಣ. ಹಾಗೆ ಊರಲ್ಲಿರೋದ್ರಿಂದ ಸ್ವಲ್ಪ ವಿಡಿಯೋಗೆಲ್ಲ ತೊಂದರೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಎರಡುವೇ ವಿಡಿಯೋ ಅವಾಯ್ಡ್ ಮಾಡಿದ್ದೀನಿ. ಮತ್ತು ನಾನು ಯಾವುದೇ ಸ್ಪೆಷಲ್ ಅಕೇಶನ್ಸ್ಗೆ ಮತ್ತು ಸ್ಪೆಷಲಾಗಿ ನಾವು ಈ ಥರ ನೆಂಟರೆಲ್ಲ ಸೇರಿದಾಗ ಈ ವಿಡಿಯೋ ಮಾಡೋದನ್ನು ಮಿಸ್ ಮಾಡಲ್ಲ, ಆಯಿತಾ. ಇನ್ನೊಂದು ವಿಡಿಯೋ ಕೂಡ ಎಡಿಟ್ ಮಾಡಿದ್ದೀನಿ, ಅದು ಅಪ್ಲೋಡ್ ಮಾಡಬೇಕು ವಾಯ್ಸ್ ಓವರ್ ಕೊಟ್ಟು. ಅದು ಕೂಡ ಟ್ರೈ ಮಾಡಿದ್ದೀನಿ, ವಾಯ್ಸ್ ಓವರ್ ಕೊಟ್ಟು ಮಾಡ್ತೀನಿ. ನಾವು ಹೊಸದಡ್ಕಿನ ದಿನ ಏನು ಮಾಡ್ತೀವಿ, ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ಗಣೇಶನ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಪ್ರದಕ್ಷಿಣೆ ಹಾಕ್ಸ್ಕೊಂಡು ಎಲ್ಲರ ಮನೇಲೂ ತಂದಿರೋವಂಥ ಪ್ರಸಾದಗಳನ್ನ ತಗೊಂಡು, ಪ್ರಸಾದ ಅನ್ನೋದಕ್ಕಿಂತ ಒಬ್ಬಟ್ಟು, ಚಿತ್ರಾನ್ನ, ಈ ಥರ ಬೋಂಡ ಮತ್ತು ಅವಲಕ್ಕಿ, ಕೋಸಂಬರಿ, ಇಡ್ಲಿ, ಚಟ್ನಿ ಏನೇನು ತಂದಿದ್ದೆವು ಎಲ್ಲ ಏನು ಮನೇಲಿ ಯಾರೇನು ಮಾಡಿರ್ತಾವೆ ಟಿಫನ್ ಆಗಲಿ ಊಟ ಆಗಲಿ ಎಲ್ಲ ಒಂದು ಬಾಕ್ಸ್ ಕೊಟ್ಕೊಳೋದು ಬರೋದು. ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡಾದ್ಮೇಲೆ ಅಲ್ಲೇ ಕಲ್ಲು ಬಂಡೆ ಮೇಲೆ ಕೂತ್ಕೊಳೋದು, ಎಲ್ಲ ತೆಗೆಯೋದು. ಒಂದೊಂದು ಪ್ಲೇಟಲ್ಲಿ ಎಲ್ಲ 12 ಜನ ಹೋಗಿದ್ವಿ ಈ ಸತಿ. 12 ಜನಕ್ಕೂ ಒಂದೊಂದು ಪ್ಲೇಟ್ ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ ಬರುತ್ತಲ್ಲ, ಎಲ್ಲ ಇಟ್ಟು ಕೂತ್ಕೊಂಡು ಊಟ ಮಾಡಿ ಬರೋದು. ಮತ್ತು ಆಡ್ಕೊಂಡು ನೆಂಟರುಗಳೆಲ್ಲ ಈ ಥರ ಅಪರೂಪ ಸೇರೋದು. ನಮ್ಮ ಅಜ್ಜಿ ಕಾಲದಿಂದ ಈ ಥರ ಮಾಡ್ತಾಯಿದ್ದಾರೆ. ನಾವು ಇದನ್ನು ಮಿಸ್ ಮಾಡೋದು ಬೇಡ, ನಮಗೂ ಚೆನ್ನಾಗಿರುತ್ತೆ ಒಂದಿನ. ನಾವು ಎಲ್ಲೋಗೋದು ಲೇಡೀಸ್ ಹೊಸದಡ್ಕದಿಂದ ಎಲ್ಲೋ ಹೋಗಲ್ವಲ್ಲ, ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ಈ ಥರ ಜನ ಎಲ್ಲ ಸೇರಿ ಒಂದು ಕಡೆ ಕೂತ್ಕೊಂಡು ಮಾತಾಡಿಕೊಂಡು ಚೆನ್ನಾಗಿತ್ತು. ನಾವು 1-1.5-2 ಅವರ್ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನೋಡಿ ಇದೇ ಥರ ಕೂತ್ಕೊಂಡು ನಾವು ನಮ್ಮ ಅಮ್ಮ ನೋಡ್ರಿ ಬಡಿಸ್ತಾ ಇದ್ದಾರೆ ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ಮತ್ತು ಹಾಗೆಯೇ ಅಲ್ಲಿ ಯಾರಾದರೂ ನಮಗೆ ಪರಿಚಯ ಇದ್ದವರಾಗಲಿ ಯಾರೇ ಆಗಲಿ ಬಂದ್ರೂ ಒಂದಿಬ್ಬರು ಕೊಡೋ ಅಂಥ ರೂಢಿ ನಮ್ಮ ಅಜ್ಜಿ ಮಾಡ್ಕೊಂಬಂದಿದ್ದಾರೆ. ನಾವು ಅದನ್ನೇ ಮಾಡಿದ್ವಿ ಈ ಸತಿನೂ. ನೋಡ್ತಾ ಇದ್ದೀರಲ್ಲ, ಇಷ್ಟು ಜನ ನಾವು ಹೋಗಿದ್ವಿ. ಲಾಸ್ಟಲ್ಲಿ ಹಾಗೆ ಚಂದ್ರ ನೋಡಿ ಹೊಸ ಬಟ್ಟೆಯಿಂದ ನೂಲು ತೆಗೆದು ಹಾಕುವಂಥ ರೂಢಿ ಇದೆ, ಅದು ಕೂಡ ಮಾಡಿದ್ವಿ. ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಟಾಟಾ, ಬಾಯ್.